ನಮಸ್ಕಾರ ಸ್ನೇಹಿತರೆ, ಒಂದು ವೇಳೆ ಇವತ್ತೇ ಜಗತ್ತಿನಲ್ಲಿ ಮೂರನೇ ಮಹಾಯುದ್ಧ ಆರಂಭವಾದರೆ ಭೂಮಿಯ ನಕ್ಷೆಯನ್ನೇ ಕಂಪ್ಲೀಟ್ ಆಗಿ ಅಳಿಸಿ ಹಾಕಬಲ್ಲ ಸೈನ್ಯ ಯಾರ ಬಳಿ ಇದೆ? ಕೇವಲ ಮನುಷ್ಯರ ಬಲದಿಂದ ಯುದ್ಧ ಗೆಲ್ಲುವ ಕಾಲ ಮುಗಿದು ಹೋಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಸ್ಯಾಟಲೈಟ್ಗಳನ್ನು ಬ್ಲೆಂಡ್ ಮಾಡಬಲ್ಲ ಲೇಸರ್ ವೆಪನ್ಸ್, ಧ್ವನಿಗಿಂತ 5 ಪಟ್ಟು ವೇಗವಾಗಿ ಹೋಗುವ ಹೈಪರ್ಸಾನಿಕ್ ಮಿಸೈಲ್ಸ್ ಮತ್ತು ಎಐ ಹೊಂದಿರುವ ರೋಬೋಟಿಕ್ ಆರ್ಮಿಗಳು ಜಗತ್ತನ್ನು ನಿಯಂತ್ರಿಸುತ್ತಿವೆ. ಆದರೆ ಇಷ್ಟೆಲ್ಲ ತಂತ್ರಜ್ಞಾನಗಳ ನಡುವೆಯೂ ಜಗತ್ತಿನ ಅತಿ ಭೀಕರ ಮಿಲಿಟರಿ ಶಕ್ತಿ ಹೊಂದಿರುವ ಆ ಟಾಪ್ 10 ದೇಶಗಳು ಯಾವುವು? ಇವತ್ತಿನ ಈ ಮೆಗಾ ಡಾಕ್ಯುಮೆಂಟರಿಯಲ್ಲಿ ನಾವು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಇತ್ತೀಚಿನ ಅಧಿಕೃತ ಅಂಕಿ ಅಂಶದೊಂದಿಗೆ ಜಗತ್ತಿನ ಅತ್ಯಂತ ಬಲಿಷ್ಠ ಸೇನೆಗಳ ಇಂಚಿಂಚು ರಹಸ್ಯದ ಬಗ್ಗೆ ನೋಡೋಣ. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಮತ್ತು ನಮ್ಮ ಶತ್ರು ದೇಶಗಳ ಅಸಲಿ ಬಲ ಎಷ್ಟು ಎಂದು ತಿಳಿಯಲು ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಶುರು ಮಾಡುವ ಮೊದಲು ನೀವು ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಮ್ಮ ನೆರೆಹೊರೆಯ ದೇಶವಾದ ಪಾಕಿಸ್ತಾನ ತನ್ನ ತೀವ್ರ ಆರ್ಥಿಕ ಬಿಕ್ಕಟ್ಟುಗಳ ನಡುವೆಯೂ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲಿ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. 1947ರಲ್ಲಿ ಭಾರತದಿಂದ ವಿಭಜನೆಯಾದಾಗಿನಿಂದ ಪಾಕಿಸ್ತಾನ ತನ್ನ ಬಜೆಟ್ನ ಅತಿ ದೊಡ್ಡ ಭಾಗವನ್ನು ಮಿಲಿಟರಿಗಾಗಿಯೇ ಮುಡಿಪಾಗಿಟ್ಟಿದೆ. ಇತಿಹಾಸದ ಪುಟಗಳು ನೋಡಿದರೆ ಭಾರತದ ವಿರುದ್ಧ ಸತತ ಯುದ್ಧಗಳು ಸೋತ ನಂತರ ಪಾಕಿಸ್ತಾನ ತನ್ನ ರಕ್ಷಣಾ ನೀತಿಯನ್ನು ಕಂಪ್ಲೀಟ್ ಆಗಿ ಬದಲಾಯಿಸಿತು. ಅವರ ಸಾಂಪ್ರದಾಯಿಕ ಯುದ್ಧಕ್ಕಿಂತ ಹೆಚ್ಚಾಗಿ ಅಸಿಮೆಟ್ರಿಕ್ ವಾರ್ಫೇರ್ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ಗಮನ ಹರಿಸಿತು. ಪಾಕಿಸ್ತಾನದ ಆಕ್ಟಿವ್ ಸೈನಿಕರ ಸಂಖ್ಯೆ ಸುಮಾರು 6,54,000. ಇವರ ಬಳಿ ಸುಮಾರು 3,700ಕ್ಕೂ ಹೆಚ್ಚು ಯುದ್ಧ ಟ್ಯಾಂಕರ್ಗಳು ಮತ್ತು 1,400ಕ್ಕೂ ಹೆಚ್ಚು ಮಿಲಿಟರಿ ವಿಮಾನಗಳಿವೆ. ಆದರೆ ಇವರ ಅಸಲಿ ಶಕ್ತಿ ಇರುವುದು ಇವರ ಪರಮಾಣು ಶಸ್ತ್ರಾಸ್ತ್ರಗಳಲ್ಲಿ. ಪಾಕಿಸ್ತಾನದ ಬಳಿ ಪ್ರಸ್ತುತ ಅಂದಾಜು 170ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರ್ಹೆಡ್ಗಳಿವೆ. ಇವರ ಬಳಿಯಿರುವ ಶಾಹಿನ್ 3 ಬ್ಯಾಲಿಸ್ಟಿಕ್ ಮಿಸೈಲ್ ಬರೋಬ್ಬರಿ 2,750 ಕಿಲೋಮೀಟರ್ ದೂರದ ಗುರಿಯನ್ನು ಅತ್ಯಂತ ನಿಖರವಾಗಿ ಧ್ವಂಸ ಮಾಡಬಲ್ಲದು. ರೋಮ ಸಾಮ್ರಾಜ್ಯದ ವೀರ ಇತಿಹಾಸ ಹೊಂದಿರುವ ಇಟಲಿ ಇಂದು ಯುರೋಪಿಯನ್ ಒಕ್ಕೂಟದ ಅತ್ಯಂತ ಪ್ರಮುಖ ಮಿಲಿಟರಿ ಶಕ್ತಿಗಳಲ್ಲೊಂದು. ಎರಡನೇ ಮಹಾಯುದ್ಧದ ನಂತರ ಇಟಲಿ ತನ್ನ ಆಕ್ರಮಣಕಾರಿ ನೀತಿಯನ್ನು ಬಿಟ್ಟು ಮೆಡಿಟರೇನಿಯನ್ ಸಮುದ್ರದ ರಕ್ಷಣೆ, ನ್ಯಾಟೋ ಒಕ್ಕೂಟದ ಅತ್ಯಂತ ಬಲಿಷ್ಠ ಆಧಾರ ಸ್ತಂಭವಾಗಿ ಮಾರ್ಪಟ್ಟಿದೆ. ಇಟಲಿ ಮಿಲಿಟರಿಯ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ರಕ್ಷಣಾ ಉದ್ಯಮಕ್ಕೆ ಜಗತ್ತಿನಲ್ಲೇ ಹೆಸರಾಗಿದೆ. ಇಟಲಿಯ ಒಟ್ಟು ಆಕ್ಟಿವ್ ಸೈನಿಕರ ಸಂಖ್ಯೆ 1,70,000ದಷ್ಟಿದೆ. ಇವರ ತಾಂತ್ರಿಕ ಬಲ ಅಪಾರ. ಇಟಲಿ ವಾಯುಸೇನೆ ಜಗತ್ತಿನ ಅತ್ಯಂತ ಸುಧಾರಿತ 5th ಜನರೇಷನ್ F-35 ಲೈಟ್ನಿಂಗ್ II ಯುದ್ಧ ವಿಮಾನಗಳನ್ನು ಬಳಸುತ್ತದೆ. ಇವರ ನೌಕಾ ಸೇನೆಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು, ಇವರ ಬಳಿ ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಕಾವೂರ್ ಮತ್ತು ಗರಿಬಾಲ್ಡಿ ಎಂಬ ನೌಕೆಗಳಿವೆ. ಜಗತ್ತಿನ ಕೆಲವು ದೇಶಗಳ ಬಳಿ ಮಾತ್ರ ಸ್ವಂತ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ನೌಕೆಗಳಿವೆ. ಇಟಲಿಯು ಜಗತ್ತಿನ ಅತ್ಯಂತ ಹಳೆಯ ಮತ್ತು ಅತ್ಯುತ್ತಮ ಕರಾವಳಿ ಕಾವಲು ಪಡೆಗಳಲ್ಲಿ ಒಂದಾದ ಕೆರಿಬಿಯನೇರ್ ಅನ್ನು ಹೊಂದಿದೆ. ಇದು ಮಿಲಿಟರಿ ಮತ್ತು ಪೊಲೀಸ್ ಎರಡೂ ಜವಾಬ್ದಾರಿಗಳನ್ನು ಏಕಕಾಲದಲ್ಲಿ ನಿಭಾಯಿಸುವ ಒಂದು ವಿಶೇಷ ಪಡೆಯಾಗಿದೆ. ಎರಡನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲಿನ ಅಣುಬಾಂಬ್ ದಾಳಿಯ ನಂತರ ಜಪಾನ್ ತನ್ನ ಸಂವಿಧಾನದಲ್ಲಿ ನಾವು ಎಂದಿಗೂ ಬೇರೆ ದೇಶದ ಮೇಲೆ ಯುದ್ಧ ಮಾಡುವುದಿಲ್ಲ ಎಂದು ಬರೆದುಕೊಂಡಿತು. ಹಾಗಾಗಿ ಜಪಾನ್ ಸೈನ್ಯವನ್ನು ಮಿಲಿಟರಿ ಎಂದು ಕರೆಯುವುದಿಲ್ಲ, ಬದಲಿಗೆ ಜಪಾನ್ ಸೆಲ್ಫ್ ಡಿಫೆನ್ಸ್ ಫೋರ್ಸಸ್ ಎನ್ನಲಾಗುತ್ತದೆ. ಆದರೆ ಹೆಸರಿಗೆ ಮಾತ್ರ ಇದು ಸ್ವಯಂ ರಕ್ಷಣಾ ಪಡೆಯಾಗಿದ್ದು, ಇದರ ಶಕ್ತಿ ಯಾವುದೇ ಆಕ್ರಮಣಕಾರಿ ಸೈನ್ಯಕ್ಕಿಂತ ಕಡಿಮೆ ಇಲ್ಲ. ಚೀನಾ ಮತ್ತು ನಾರ್ತ್ ಕೊರಿಯಾ ಬೆದರಿಕೆಗಳ ಕಾರಣದಿಂದ ಜಪಾನ್ ಇತ್ತೀಚಿನ ವರ್ಷಗಳಲ್ಲಿ ತನ್ನ ರಕ್ಷಣಾ ನೀತಿಯನ್ನು ಅತ್ಯಂತ ಆಕ್ರಮಣಕಾರಿಯಾಗಿ ಬದಲಾಯಿಸಿಕೊಳ್ಳುತ್ತಿದೆ. ಜಪಾನ್ನ ರಕ್ಷಣಾ ಬಜೆಟ್ ಸುಮಾರು $50 ಬಿಲಿಯನ್ ದಾಟಿದೆ. ಇವರ ಬಳಿ 2,40,000 ಆಕ್ಟಿವ್ ಸೈನಿಕರಿದ್ದಾರೆ. ಜಪಾನ್ ನೌಕಾಸೇನೆಯು ಜಗತ್ತಿನಲ್ಲೇ ಅತ್ಯಂತ ಆಧುನಿಕವಾಗಿದ್ದು, ಇವರ ಬಳಿ ಇಜುಮೊ ಕ್ಲಾಸ್ ಹೆಲಿಕಾಪ್ಟರ್ ಕ್ಯಾರಿಯರ್ಗಳಿವೆ. ಇವುಗಳನ್ನು ಈಗ F-35 ಯುದ್ಧ ವಿಮಾನಗಳು ಹಾರಾಡಲು ಅನುಕೂಲವಾಗುವಂತೆ ಅಪ್ಗ್ರೇಡ್ ಮಾಡಲಾಗುತ್ತಿದೆ. ಜಪಾನ್ನ ಸಬ್ಮರೀನ್ಗಳು ಜಗತ್ತಿನಲ್ಲೇ ಅತ್ಯಂತ ಸೈಲೆಂಟ್ ಆಗಿ ಸಮುದ್ರ ಆಳದಲ್ಲಿ ಚಲಿಸಬಲ್ಲ ತಂತ್ರಜ್ಞಾನ ಹೊಂದಿವೆ. ಜಪಾನ್ ಸೈನ್ಯದಲ್ಲಿ ಮಾನವ ಸೈನಿಕರಿಗಿಂತ ಹೆಚ್ಚಾಗಿ ರೋಬೋಟಿಕ್ಸ್ ಮತ್ತು ಎಐ ಆಟೋಮೇಟೆಡ್ ರಕ್ಷಣಾ ಸಿಸ್ಟಮ್ಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ. ಇವರ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಒಂದೇ ಬಾರಿಗೆ ನೂರಾರು ಶತ್ರು ಮಿಸೈಲ್ಗಳ ಹಾರಾಟದ ಮಧ್ಯದಲ್ಲಿ ಗುರುತಿಸಿ ಹೊಡೆದುರುಳಿಸಬಲ್ಲದು. 1953ರ ಕೊರಿಯನ್ ಯುದ್ಧದ ನಂತರ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾದ ಮಧ್ಯೆ ಇಂದಿಗೂ ಅಧಿಕೃತವಾಗಿ ಶಾಂತಿ ಒಪ್ಪಂದ ಆಗಿಲ್ಲ. ಅಂದರೆ ತಾಂತ್ರಿಕವಾಗಿ ಇವೆರಡೂ ದೇಶಗಳು ಇಂದಿಗೂ ಯುದ್ಧದ ಸ್ಥಿತಿಯಲ್ಲೇ ಇವೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅವರ ನಿರಂತರ ಪರಮಾಣು ಬೆದರಿಕೆಗಳನ್ನು ಎದುರಿಸಲು ದಕ್ಷಿಣ ಕೊರಿಯಾ ಇಡೀ ದೇಶವನ್ನೇ ಒಂದು ಕಬ್ಬಿಣದ ಕೋಟೆಯನ್ನಾಗಿ ಮಾರ್ಪಡಿಸಿದೆ. ದಕ್ಷಿಣ ಕೊರಿಯಾ ಬಳಿ ಬರೋಬ್ಬರಿ 5 ಲಕ್ಷ ಆಕ್ಟಿವ್ ಸೈನಿಕರಿದ್ದಾರೆ ಮತ್ತು ಇವರ ಬ್ಯಾಕಪ್ ಸೈನ್ಯದ ಸಂಖ್ಯೆ ಬರೋಬ್ಬರಿ 31 ಲಕ್ಷಕ್ಕೂ ಹೆಚ್ಚು.
ಇಲ್ಲಿನ ಕಾನೂನುಗಳ ಪ್ರಕಾರ ಪ್ರತಿಯೊಬ್ಬ ಗಂಡು ಮಗು ತನ್ನ ಯೌವನದಲ್ಲಿ ಕನಿಷ್ಠ ಅಂದರೂ 18ರಿಂದ 21 ತಿಂಗಳ ಕಾಲ ಮಿಲಿಟರಿಯಲ್ಲಿ ಕಡ್ಡಾಯವಾಗಿ ಸೇವೆ ಸಲ್ಲಿಸಬೇಕು. ಇವರ ಬಳಿ 2600ಕ್ಕೂ ಹೆಚ್ಚು ಅತ್ಯಾಧುನಿಕ K2 ಬ್ಲ್ಯಾಕ್ ಪ್ಯಾಂಥರ್ ಟ್ಯಾಂಕರ್ಗಳಿವೆ. ಇದನ್ನು ವಿಶ್ವದ ಅತ್ಯಂತ ದುಬಾರಿ ಮತ್ತು ಹೈಟೆಕ್ ಯುದ್ಧ ಟ್ಯಾಂಕ್ ಎಂದು ಪರಿಗಣಿಸಲಾಗುತ್ತದೆ. ದಕ್ಷಿಣ ಕೊರಿಯಾವು ತನ್ನದೇ ಆದ ಕಿಲ್ ಚೈನ್ ಎಂಬ ರಹಸ್ಯ ಸಿಸ್ಟಮ್ ಹೊಂದಿದೆ. ಒಂದು ವೇಳೆ ಉತ್ತರ ಕೊರಿಯಾ ಅಣುಬಾಂಬ್ ದಾಳಿ ಮಾಡಲು ಸಿದ್ಧತೆ ನಡೆಸುತ್ತಿದೆ ಎಂಬ ಸಣ್ಣ ಸುಳಿವು ಸಿಕ್ಕರೂ ಈ ಸಿಸ್ಟಮ್ ಸ್ವಯಂಚಾಲಿತವಾಗಿ ಕಿಮ್ ಜಾಂಗ್ ಉನ್ ಅವರ ಬಂಕರ್ ಮತ್ತು ಅವರ ಇಡೀ ಕಮಾಂಡ್ ಸೆಂಟರ್ ಅನ್ನು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಧ್ವಂಸ ಮಾಡುತ್ತದೆ. ಒಂದು ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸೂರ್ಯ ಎಂದಿಗೂ ಮುಳುಗುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಇಡೀ ಜಗತ್ತನ್ನೇ ತನ್ನ ನೌಕಾಸೇನೆಯ ಬಲದಿಂದ ಆಳಿದ ದೇಶ ಬ್ರಿಟನ್. ಕಾಲ ಬದಲಾದಂತೆ ಬ್ರಿಟನ್ ಸೈನ್ಯದ ಗಾತ್ರ ಕಡಿಮೆಯಾಗಿದ್ದರೂ ಅದರ ಗುಣಮಟ್ಟ, ತಂತ್ರಜ್ಞಾನ ಮತ್ತು ಅವರ ಬುದ್ಧಿವಂತಿಕೆ ಇಂದಿಗೂ ಜಗತ್ತಿನ ಟಾಪ್ ಲಿಸ್ಟ್ನಲ್ಲಿ ಇದೆ. ಬ್ರಿಟನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕಾಯಂ ಸದಸ್ಯ ದೇಶವಾಗಿದ್ದು, ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಇದರ ಮಿಲಿಟರಿ ನಿರ್ಧಾರಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಬ್ರಿಟನ್ನ ಒಟ್ಟು ಆಕ್ಟಿವ್ ಸೈನಿಕರ ಸಂಖ್ಯೆ 1,80,000. ಆದರೆ ಇವರ ರಕ್ಷಣಾ ಬಜೆಟ್ ಸುಮಾರು $68 ಬಿಲಿಯನ್ ನಷ್ಟಿದೆ. ಬ್ರಿಟನ್ ರಾಯಲ್ ನೇವಿಯ ಬಳಿ 2 ಅತ್ಯಾಧುನಿಕ ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ನೌಕೆಗಳಿವೆ, HMS ಕ್ವೀನ್ ಎಲಿಜಬೆತ್ ಮತ್ತು HMS ಪ್ರಿನ್ಸ್ ಆಫ್ ವೇಲ್ಸ್. ಇವರ ಬಳಿ ಇರುವ ವ್ಯಾನ್ಗಾರ್ಡ್ ದರ್ಜೆಯ ಸಬ್ಮರೀನ್ಗಳು ಬ್ರಿಟನ್ನ ಪರಮಾಣು ಶಕ್ತಿಯನ್ನು ಕಾಯುತ್ತಿವೆ. ಬ್ರಿಟನ್ ಯಾವುದೇ ಕ್ಷಣದಲ್ಲೂ ಜಗತ್ತಿನ ಯಾವುದೇ ಮೂಲೆಯ ಮೇಲಾದರೂ ಪರಮಾಣು ದಾಳಿ ಮಾಡಬಲ್ಲ ಹೈಟೆಕ್ ವ್ಯವಸ್ಥೆ ಹೊಂದಿದೆ. ಬ್ರಿಟನ್ನ ವಿಶೇಷ ಕಮಾಂಡೋ ಪಡೆಯಾದ SAS ಅನ್ನು ಜಗತ್ತಿನ ಅತ್ಯಂತ ಹಳೆಯ ಮತ್ತು ಅತ್ಯಂತ ಭಯಾನಕ ಸ್ಪೆಷಲ್ ಫೋರ್ಸ್ ಎಂದು ಪರಿಗಣಿಸಲಾಗಿದೆ. ಜಗತ್ತಿನ ಬಹುತೇಕ ದೇಶಗಳು ತಮ್ಮ ಕಮಾಂಡೋ ಪಡೆಗಳನ್ನು ತರಬೇತಿಗೊಳಿಸಲು ಇದೇ SAS ನ ಮಾಡೆಲ್ ಅನ್ನು ಕಾಪಿ ಮಾಡುತ್ತವೆ. ಫ್ರಾನ್ಸ್ ದೇಶವು ಮಿಲಿಟರಿ ವಿಷಯದಲ್ಲಿ ಯುರೋಪಿನ ಇತರ ದೇಶಗಳಿಗಿಂತ ಭಿನ್ನವಾಗಿದೆ. ಇವರು ಅಮೆರಿಕದ ಮೇಲೆ ಅತಿಯಾಗಿ ಅವಲಂಬಿತವಾಗದೆ ತಮ್ಮದೇ ಆದ ಸ್ವತಂತ್ರ ರಕ್ಷಣಾ ನೀತಿಯನ್ನು ಹೊಂದಿದ್ದಾರೆ. ಫ್ರಾನ್ಸ್ ತನ್ನದೇ ಆದ ಶಸ್ತ್ರಾಸ್ತ್ರಗಳನ್ನು ಸ್ವತಃ ತಯಾರಿಸುತ್ತದೆ. ಭಾರತ ಇತ್ತೀಚೆಗೆ ಖರೀದಿಸಿದ ವಿಶ್ವಾದ್ಯಂತ ಧೂಳೆಬ್ಬಿಸುತ್ತಿರುವ ರೆಫೇಲ್ ಯುದ್ಧ ವಿಮಾನಗಳನ್ನು ತಯಾರಿಸಿದ್ದು ಇದೇ ಫ್ರಾನ್ಸ್ ದೇಶ. ಇತಿಹಾಸದಲ್ಲಿ ನೆಪೋಲಿಯನ್ ಬೋನಪಾರ್ಟೆ ಅವರಂಥ ದೈತ್ಯ ಯುದ್ಧ ತಂತ್ರಜ್ಞರು ನೀಡಿದ ಹೆಮ್ಮೆ ಈ ದೇಶಕ್ಕಿದೆ. ಫ್ರಾನ್ಸ್ನ ಆಕ್ಟಿವ್ ಸೈನಿಕರ ಸಂಖ್ಯೆ 2 ಲಕ್ಷ. ಇವರ ಬಳಿ ಸುಮಾರು 290ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. ಫ್ರಾನ್ಸ್ ನೌಕಾಪಡೆಯ ಹೆಮ್ಮೆಯ ಸಂಕೇತ ಎಂದರೆ ಚಾರ್ಲ್ಸ್ ಡಿ ಗೌಲ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ನೌಕೆ. ಇದು ಅಮೆರಿಕದ ಹೊರಗಡೆ ಇರುವ ಜಗತ್ತಿನ ಏಕೈಕ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ನೌಕೆಯಾಗಿದೆ. ಇದು ಒಮ್ಮೆ ಸಮುದ್ರಕ್ಕೆ ಇಳಿದರೆ ಬರೋಬ್ಬರಿ 20 ವರ್ಷಗಳ ಕಾಲ ಇಂಧನ ತುಂಬಿಸದೆ ಜಗತ್ತನ್ನು ಸುತ್ತಬಲ್ಲದು. ಭಾರತವು ತನ್ನ ಭೌಗೋಳಿಕ ಪರಿಸ್ಥಿತಿಯಿಂದಾಗಿ ಅತ್ಯಂತ ಕಠಿಣ ಸವಾಲುಗಳನ್ನು ಎದುರಿಸುತ್ತಿದೆ. ಒಂದು ಕಡೆ ವಿಸ್ತೀರ್ಣವಾದಿ ಚೀನಾ, ಇನ್ನೊಂದು ಕಡೆ ಭಯೋತ್ಪಾದನೆಯನ್ನು ಘೋಷಿಸುವ ಪಾಕಿಸ್ತಾನ. ಈ ಇಬ್ಬರು ಪರಮಾಣು ಶಸ್ತ್ರಸಜ್ಜಿತ ಶತ್ರುಗಳ ನಡುವೆ ಭಾರತ ತನ್ನ ಸಾರ್ವಭೌಮತ್ವವನ್ನು ಸಿಂಹದಂತೆ ಕಾಯುತ್ತಿದೆ. 1974ರ ಸ್ಮೈಲಿಂಗ್ ಬುದ್ಧ ಮತ್ತು 1998ರ ಪೋಖ್ರಾನ್ ಜಾಗತಿಕ ಇತಿಹಾಸದಲ್ಲೇ ಭಾರತದ ಮಿಲಿಟರಿ ದಿಕ್ಕನ್ನು ಬದಲಾಯಿಸಿದ ಪ್ರಮುಖ ಘಟನೆಗಳು. ಭಾರತದ ಆಕ್ಟಿವ್ ಸೈನಿಕರ ಸಂಖ್ಯೆ ಬರೋಬ್ಬರಿ 14 ಲಕ್ಷಕ್ಕೂ ಹೆಚ್ಚು. ಅಂದರೆ ಜಗತ್ತಿನಲ್ಲೇ ಅತಿದೊಡ್ಡ ಸ್ವಯಂ ಪ್ರೇರಿತ ಸೈನ್ಯ ನಮ್ಮ ಭಾರತದದ್ದು. ನಮ್ಮ ರಕ್ಷಣಾ ಬಜೆಟ್ ಸುಮಾರು $75 ಬಿಲಿಯನ್ ದಾಟಿದೆ. ಭಾರತದ ಬಳಿ 4,600ಕ್ಕೂ ಹೆಚ್ಚು ಯುದ್ಧ ಟ್ಯಾಂಕರ್ಗಳು, 2,200ಕ್ಕೂ ಹೆಚ್ಚು ಮಿಲಿಟರಿ ವಿಮಾನಗಳು ಇವೆ. ನೌಕಾಸೇನೆಯಲ್ಲಿ ನಮ್ಮ ಬಳಿ INS ವಿಕ್ರಮಾದಿತ್ಯ ಮತ್ತು ಸ್ವದೇಶಿ ನಿರ್ಮಿತ INS ವಿಕ್ರಾಂತ್ ಎಂಬ 2 ದೈತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗಳಿವೆ. ಇನ್ನು ಭಾರತದ ಪರಮಾಣು ತ್ರಿಕೋನ ಅಂದರೆ ಭೂಮಿ, ಆಕಾಶ ಮತ್ತು ಸಮುದ್ರದಾಳದ INS ಅರಿಹಂತ್ ಸಬ್ಮರೀನ್ಗಳ ಮೂಲಕ ಶತ್ರುಗಳನ್ನು ಧ್ವಂಸ ಮಾಡಬಲ್ಲ ಸಾಮರ್ಥ್ಯ ನಮ್ಮದಾಗಿದೆ. ಧ್ವನಿಗಿಂತ 3 ಪಟ್ಟು ವೇಗವಾಗಿ ಹೋಗುವ ಜಗತ್ತಿನ ಅತ್ಯಂತ ವೇಗದ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಭಾರತದ ಅಸಲಿ ಬ್ರಹ್ಮಾಸ್ತ್ರವಾಗಿದೆ. ಚೀನಾ ತನ್ನ ಆರ್ಥಿಕ ಬಲವನ್ನು ಬಳಸಿ ಇಡೀ ಏಷ್ಯಾ ಮತ್ತು ಪೆಸಿಫಿಕ್ ಸಾಗರದ ಮೇಲೆ ತನ್ನ ಏಕಸ್ವಾಮ್ಯವನ್ನು ಸಾಧಿಸಲು ಹೊರಟಿದೆ. ಚೀನಾದ ರಕ್ಷಣಾ ಬಜೆಟ್ ಬರೋಬ್ಬರಿ $290 ಬಿಲಿಯನ್ ದಾಟಿದೆ. ಇದು ಅಮೆರಿಕದ ನಂತರ ಜಗತ್ತಿನ 2ನೇ ಅತಿದೊಡ್ಡ ಬಜೆಟ್. ಚೀನಾದ ಬಳಿ ಜಗತ್ತಿನಲ್ಲೇ ಅತಿ ಹೆಚ್ಚು ಆಕ್ಟಿವ್ ಸೈನಿಕರಿದ್ದಾರೆ. ಇವರ ನೌಕಾಸೇನೆಯ ಹಡಗುಗಳ ಸಂಖ್ಯೆ ಆಧಾರದ ಮೇಲೆ ಜಗತ್ತಿನಲ್ಲೇ ಅತಿ ದೊಡ್ಡದಾಗಿದೆ. ಚೀನಾ ತನ್ನದೇ ಆದ 5th ಜನರೇಷನ್ ಸ್ಟೆಲ್ತ್ ಯುದ್ಧ ವಿಮಾನ J-20 ಅನ್ನು ಅಭಿವೃದ್ಧಿಪಡಿಸಿದೆ. ಇವರ ಬಳಿ ಇರುವ DF-21D ಮತ್ತು DF-26 ಮಿಸೈಲ್ಗಳು ಏರ್ಕ್ರಾಫ್ಟ್ ಕ್ಯಾರಿಯರ್ ಕಿಲ್ಲರ್ಸ್ ಎನ್ನಲಾಗುತ್ತದೆ. ಇವು ಸಮುದ್ರದಲ್ಲಿ ಬರುವ ಅಮೆರಿಕದ ದೈತ್ಯ ಹಡಗುಗಳನ್ನು 106 ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚಿ ಮುಳುಗಿಸಬಲ್ಲವು. ಚೀನಾ ಇತ್ತೀಚೆಗೆ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ ತಂತ್ರಜ್ಞಾನದಲ್ಲಿ ಅಮೆರಿಕವನ್ನೇ ಹಿಂದಿಕ್ಕಿದೆ. ಸೋವಿಯತ್ ಯೂನಿಯನ್ ಪತನದ ನಂತರ ರಷ್ಯಾ ಇಂದಿಗೂ ಜಗತ್ತಿನ 2ನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ದೈತ್ಯನಾಗಿ ಉಳಿದುಕೊಂಡಿದೆ.
ರಷ್ಯಾದ ಅಸಲಿ ಶಕ್ತಿ ಇರುವುದು ಜಗತ್ತಿನಲ್ಲೇ ಅತಿ ದೊಡ್ಡದಾದ ಇವರ ಪರಮಾಣು ಸಾಮ್ರಾಜ್ಯದಲ್ಲಿ. ರಷ್ಯಾದ ಬಳಿ ಬರೋಬ್ಬರಿ 5580ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರ್ಹೆಡ್ಗಳಿವೆ. ಇವರ ಬಳಿ ಇರುವ S-400 ಮತ್ತು S-500 ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾಗಿದೆ. ಇವರ ಬಳಿ ಜಗತ್ತಿನಲ್ಲೇ ಅತಿ ಹೆಚ್ಚು ಯುದ್ಧ ಟ್ಯಾಂಕರ್ಗಳು ಹೊಂದಿವೆ. ರಷ್ಯಾ ಜಗತ್ತಿನಲ್ಲೇ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ಡ್ ಐಸ್ ಬ್ರೇಕರ್ ಹಡಗುಗಳ ಪಡೆಯನ್ನು ಹೊಂದಿದೆ. ಆರ್ಕ್ಟಿಕ್ ಮಹಾಸಾಗರದ ದಪ್ಪನೆಯ ಮಂಜನ್ನು ಸೀಳಿಕೊಂಡು ಇವರ ಯುದ್ಧ ನೌಕೆಗಳು ಚಲಿಸಬಲ್ಲವು. ಈ ತಂತ್ರಜ್ಞಾನ ಜಗತ್ತಿನ ಬೇರೆ ಯಾವುದೇ ದೇಶದ ಬಳಿ ಇಲ್ಲ. ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಇಡೀ ಜಗತ್ತಿನ ಆರ್ಥಿಕತೆ ಮತ್ತು ಮಿಲಿಟರಿಯನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿತು. ಅಮೆರಿಕದ ಮಿಲಿಟರಿ ಬಜೆಟ್ ಬರೋಬ್ಬರಿ $850 ಬಿಲಿಯನ್. ಇಷ್ಟೊಂದು ದೊಡ್ಡ ಮೊತ್ತವನ್ನು ಜಗತ್ತಿನ ಯಾವುದೇ ದೇಶವು ತನ್ನ ಸೈನ್ಯಕ್ಕಾಗಿ ಖರ್ಚು ಮಾಡುವುದಿಲ್ಲ. ಅಮೆರಿಕದ ಬಳಿ 11 ಬೃಹತ್ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗಳಿವೆ. ಇವರ ಬಳಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮಿಲಿಟರಿ ವಿಮಾನಗಳು ಇವೆ. ಜಗತ್ತಿನ ಏಕೈಕ ಕಣ್ಣಿಗೆ ಕಾಣಿಸದ ಸ್ಟೆಲ್ತ್ ಬಾಂಬರ್ ವಿಮಾನಗಳಾದ B-12 ಸ್ಪಿರಿಟ್ ಮತ್ತು ಅತ್ಯಾಧುನಿಕ B-21 ರೈಡರ್ ಅಮೆರಿಕದ ಬಳಿ ಮಾತ್ರ ಇವೆ. ಅಮೆರಿಕದ ಮಿಲಿಟರಿ ಬೇಸ್ ಇರುವುದು ಕೇವಲ ಅಮೆರಿಕದಲ್ಲಿ ಮಾತ್ರವಲ್ಲ, ಜಗತ್ತಿನ ಸುಮಾರು 80 ದೇಶಗಳಲ್ಲಿ ಅಮೆರಿಕದ ಬರೋಬ್ಬರಿ 750ಕ್ಕೂ ಹೆಚ್ಚು ರಹಸ್ಯ ಮಿಲಿಟರಿ ನೆಲೆಗಳಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಇಡೀ ಟಾಪ್ 10 ಲಿಸ್ಟ್ನನ್ನು ಆಳವಾಗಿ ವಿಶ್ಲೇಷಿಸಿದರೆ ನಮಗೆ ತಿಳಿಯುವ ಸತ್ಯ ಒಂದೇ: ಮಿಲಿಟರಿ ಶಕ್ತಿ ಎನ್ನುವುದು ಕೇವಲ ಯುದ್ಧಕ್ಕಾಗಿ ಅಲ್ಲ, ಅದು ಜಾಗತಿಕ ಮಟ್ಟದಲ್ಲಿ ತನ್ನ ದೇಶದ ಗೌರವ ಮತ್ತು ಆರ್ಥಿಕತೆಯನ್ನು ಕಾಪಾಡುವ ಒಂದು ದೊಡ್ಡ ಕವಚ. ನಿಮಗೆ ಈ ಇನ್ಫಾರ್ಮೇಟಿವ್ ಮಿಲಿಟರಿ ಡಾಕ್ಯುಮೆಂಟರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಜಾಗತಿಕ ರಾಜಕೀಯ, ಸೈನ್ಸ್ ಮತ್ತು ದೇಶಭಕ್ತಿಯ ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.